ನಿರ್ದೇಶಕ ರಿಷಬ್ ಶೆಟ್ಟಿ ಸದ್ಯ ಒಂದಲ್ಲ ಎರಡೆರಡು ಪ್ಯಾನ್ ಇಂಡಿಯಾ ಚಿತ್ರಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅನಿಮಲ್ ಸಿನಿಮಾಗಳ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗಾ ಜೊತೆ ಸಿನಿಮಾ ಮಾಡೋ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಕಾಂತಾರ ಚಿತ್ರದ ಬಳಿಕ ಕಾಂತಾರ ಪ್ರೀಕ್ವೆಲ್ನಲ್ಲಿ ಬ್ಯುಸಿ ಆಗಿರೋ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸದ್ಯ ಒಂದಲ್ಲ ಎರಡೆರಡು ಪ್ಯಾನ್ ಇಂಡಿಯಾ ಚಿತ್ರಗಳನ್ನ ಅನೌನ್ಸ್ ಮಾಡಿದ್ದಾರೆ. ತೆಲುಗುನಲ್ಲಿ ಜೈ ಹನುಮಾನ್ ಹಾಗೂ ಹಿಂದಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರಗಳನ್ನ ಘೋಷಿಸಿರೋ ರಿಷಬ್ ಶೆಟ್ಟಿ ಇದೀಗ ಮತ್ತೊಂದು ಮೆಗಾ ಸಿನಿಮಾದ ಹಿಟ್ ಬಿಟ್ಕೊಟ್ಟಿದ್ದಾರೆ. ಅರ್ಜುನ್ ರೆಡ್ಡಿ ಅನಿಮಲ್ ಸಿನಿಮಾಗಳ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗಾ ಜೊತೆ ಸಿನಿಮಾ ಮಾಡೋ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾವ ಸಿನಿಮಾ, ಏನು, ಎತ್ತ ಇದರಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ. ರಿಷಬ್ ಶೆಟ್ಟಿ ಈಗಾಗಲೇ 2 ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಘೋಷಣೆ ಮಾಡಿದ್ದಾರೆ. ಒಂದು ತೆಲುಗುನಲ್ಲಿ, ಇನ್ನೊಂದು ಹಿಂದಿಯಲ್ಲಿ. ಒಂದು ಜೈ ಹನುಮಾನ್ ಆಗಿದ್ರೆ ಇನ್ನೊಂದು ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಆಗಿದೆ. ಈಗಿರ್ಬೇಕಾದ್ರೆ ಕಾಂತಾರ ಚಾಪ್ಟರ್ 1ನಲ್ಲಿ ಕೂಡ ಈಗಾಗಲೇ ರಿಷಬ್ ಶೆಟ್ಟಿ ಅವರು ಬ್ಯುಸಿ ಆಗಿದ್ದಾರೆ. ಇದರ ಮಧ್ಯದಲ್ಲಿ ದ ರಾಣಾ ದಗುಬಟ್ಟಿ ಶೋ, ಈ ಶೋಗೆ ರಿಷಬ್ ಶೆಟ್ಟಿ ಅವರು ಪಾತ್ರರಾಗಿದ್ರು. ರಾಣಾ ಅವರು ಖುದ್ದಾಗಿ ಕುಂದಾಪುರ್ಗೆ ಭೇಟಿ ಮಾಡಿದ್ರು, ಕೆರಾಡಿಗೆ ಭೇಟಿ ಮಾಡಿದ್ರು. ಕೆರಾಡಿಯಲ್ಲಿ ಭೇಟಿ ಮಾಡಿ ರಿಷಬ್ ಶೆಟ್ಟಿ ಹಾಗೂ ನೇಹಾ ಶೆಟ್ಟಿ ಅವ್ರ ಜೊತೆ ಮಾತನಾಡಿದ್ದಾರೆ. ಹೀಗಿರ್ಬೇಕಾದ್ರೆ ರಾಣಾ ದಗುಬಟ್ಟಿ ಶೋನಲ್ಲಿ ಅವ್ರಿಗೊಂದು ಆಸೆ ಇದೆ, ಅದು ಸಂದೀಪ್ ರೆಡ್ಡಿ ವಾಂಗಾ ಅವರ ಚಿತ್ರದಲ್ಲಿ ನನಗೆ ನಟಿಸ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಸೆಟ್ನಲ್ಲಿ ಬ್ಯುಸಿ ಆಗಿದ್ದಾರೆ ರಿಷಬ್ ಶೆಟ್ಟಿ ಅವರು. ಹೀಗಿರ್ಬೇಕಾದ್ರೆ ರಾಣಾ ಖುದ್ದು ಕೆರಾಡಿಗೆ ಹೋಗಿ ಆ ಜಾಗದಲ್ಲೇ ನಿಂತು ಅವರ ಸಂದರ್ಶನ ಮಾಡಿದ್ದಾರೆ. ಆಗ ಒಂದಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ. ಕಾಂತಾರ ಹೇಗೆ ಶುರು ಆಯಿತು, ಹಾಗೆ ಅವರು ಓದಿದ ಸ್ಕೂಲ್ ಯಾವುದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾಹಿತಿಯನ್ನು ಹೇಳ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಸಂದೀಪ್ ರೆಡ್ಡಿ ವಾಂಗಾ ಅವರ ನಿರ್ದೇಶನದಲ್ಲಿ ನಟಿಸ್ಬೇಕು ಅನ್ನೋ ಆಸೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಎಲ್ರಿಗೂ ತಿಳಿದಿರೋ ಹಾಗೆ ಅರ್ಜುನ್ ರೆಡ್ಡಿ, ವಿಜಯ್ ದೇವರಕೊಂಡ ಅವರು ನಟಿಸಿದ್ದಂತಹ ಅರ್ಜುನ್ ರೆಡ್ಡಿ ಸಿನಿಮಾ ಸಿಕ್ಕಾಪಟ್ಟೆ ಒಳ್ಳೆ ಪ್ರಶಂಸನೆ ಪಡೆದಿತ್ತು. ಹಾಗೆ ಅರ್ಜುನ್ ರೆಡ್ಡಿ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿತ್ತು. ಹಾಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಕೊಟ್ಟಿದ್ದಂತಹ ಸಿನಿಮಾ ಅರ್ಜುನ್ ರೆಡ್ಡಿ. ಅದು ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬು ಕೂಡ ಆಗಿತ್ತು. ಇದ್ರ ಬೆನ್ನಲ್ಲಿನೇ ಅನಿಮಲ್ ಸಿನಿಮಾವನ್ನು ಕೂಡ ಮಾಡ್ತಾರೆ. ಅನಿಮಲ್ ಸಿನಿಮಾ ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಅದರಲ್ಲಿ ರಣಬೀರ್ ಕಪೂರ್ ಹಾಗೆ ರಶ್ಮಿಕಾ ಮಂದನ್ನ ನಟಿಸಿದ್ದಾರೆ. ಇದು ಕೂಡ ಒಂದು ಒಳ್ಳೆ ಬಾಕ್ಸ್ ಆಫೀಸ್ ಹಿಟ್ಟನ್ನು ಕೊಟ್ಟಂತಹ ಸಿನಿಮಾ. ಈ ಸಿನಿಮಾ ಹೇಗೆ ಒಂದು ಒಳ್ಳೆ ಪ್ರಶಂಸೆನ ಪಡ್ಕೊಂಡಿತ್ತು. ಈ ಥರ ಒಂದು ಡಿರೆಕ್ಟರ್ ಆಲೋಚನೆ ಮಾಡೋದೇ ತುಂಬ ವಿಭಿನ್ನವಾಗಿರುತ್ತೆ. ಅದರಲ್ಲೂ ರಿಷಬ್ ಶೆಟ್ಟಿಯವರು ನಟ ಹಾಗೂ ನಿರ್ದೇಶಕ ಕೂಡ ಹೌದು. ಒಬ್ಬ ನಿರ್ದೇಶಕನಾಗಿ ಇನ್ನೊಂದು ನಿರ್ದೇಶಕನ ಕೈಯ ಕೆಳಗಡೆ ನನಗೆ ಕೆಲಸ ಮಾಡಬೇಕಂತ ಆಸೆ ಇದೆ ಅಂತ ಕೂಡ ವ್ಯಕ್ತಪಡಿಸಿದ್ದಾರೆ. ಸಂದೀಪ್ ರೆಡ್ಡಿ ವಾಂಗಾ ಅವರ ಯೋಚನೆನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವರು ಒಂದು ಸಿನಿಮಾಗೆ ಯೋಚನೆ ಮಾಡೋ ರೀತಿಯಾಗಿ, ಆಲೋಚನೆ ಮಾಡೋ ರೀತಿಯಾಗಿ ಇನ್ನೊಂದು ಸಿನಿಮಾಗೆ ಅವರು ಆಲೋಚನೆ ಮಾಡಲ್ಲ ಅನ್ನೋದನ್ನ ಕೂಡ ರಿಷಬ್ ಶೆಟ್ಟಿ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಇದರಿಂದ ನಮಗೆ ತಿಳಿಯೋದೇನೆಂದರೆ ರಿಷಬ್ ಶೆಟ್ಟಿ ಅವರು ಮತ್ತೆ ಸಂದೀಪ್ ರೆಡ್ಡಿ ವಾಂಗಾ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾರಾ, ಅವ್ರಿಗೊಂದು ಸಿನಿಮಾ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಿಗೆ ಈಗಾಗಲೇ ಕಾಡ್ತಾ ಇದೆ. ಸೊ ಏನಾಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಬಿಕಾಸ್ ಒಬ್ಬ ಒಳ್ಳೆ ನಿರ್ದೇಶಕ, ನಟ ಹಾಗೂ ನಿರ್ದೇಶಕ ಆಗಿರುವಂತಹ ಸಿನಿಮಾ ಜಾಯಿನ್ ಆದರೆ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಎಲ್ರಿಗೂ ಇದೆ. ಹಾಗೆ ಕೆರಾಡಿಯಲ್ಲಿ ಶೂಟಿಂಗ್ ಸೆಟ್ ಹಾಕಿ ಕಾಂತಾರ ಸಿನಿಮಾ ಚಿತ್ರಿಸ್ತಿರೋ ಶೆಟ್ರು ಮಗನ ಸ್ಕೂಲಿಂಗ್ ಸಮೇತ ಕಂಪ್ಲೀಟ್ ಫ್ಯಾಮಿಲಿಯನ್ನು ಕುಂದಾಪುರಕ್ಕೆ ಶಿಫ್ಟ್ ಮಾಡಿದ್ದಾರೆ. ತಾನು ಓದಿದ ಕೆರಾಡಿ ಸರ್ಕಾರಿ ಶಾಲೆಯಲ್ಲೇ ಮಗನನ್ನು ಕೂಡ ಓದಿಸ್ತಿರುವಂತಹ ರಿಷಬ್ಗಾಗಿ ಸ್ವತಃ ರಾಣಾ ಅವರೇ ಕೆರಾಡಿಗೆ ಬಂದು ಅದೇ ಶಾಲೆಯಲ್ಲಿ ಅವರನ್ನು ಸಂದರ್ಶನ ಮಾಡಿದ್ದಾರೆ. ಈಗ ಇನ್ನೊಂದು ಕುತೂಹಲ ಅಂದರೆ ಸಂದೀಪ್ ರೆಡ್ಡಿ ವಾಂಗಾ ಜೊತೆ ಸಿನಿಮಾ ಮಾಡ್ತಾರಾ ಹಾಗಾದರೆ ರಿಷಬ್ ಶೆಟ್ರು, ಯಾಕಂದರೆ ಅವ್ರಿಗಿರುವಂತಹ ಆಸೆಯನ್ನು ಕೂಡ ವ್ಯಕ್ತಪಡಿಸಿರೋದ್ರಿಂದ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.